ಸಿಂಪಲ್ ಸ್ಯಾರಿ ಕುಚ್ ಫ್ರೆಂಡ್ಸ್. ಮೊದಲಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ರೈಟ್ ಸೈಡ್ ಪಲ್ಲು, ಒಂದು ಲಾಕ್, ಮತ್ತು ಸೇಫ್ಟಿಗೋಸ್ಕರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಫೈವ್ ಚೈನ್, 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ 3 ಚೈನ್, 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 6 ಚೈನ್, 1 2 3 4 5 6 ಸ್ವಲ್ಪ ಒಳಗಡೆ ಕರ್ವ್ ಶೇಪ್ ಒಳಗಡೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಬರಲಿ. ಮತ್ತೆ 3 ಚೈನ್, 1 2 3 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. 1 2 3 ಮತ್ತೆ 5 ಚೈನ್, 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 3 ಚೈನ್, ನಮಗೆ ಬೀಡ್ಸ್ ಬೇಡ ಅನ್ನೋರಿಗೆ ಹೀಗೆ ಮಾಡ್ಕೋಬೋದು. ಲಾಕ್, ಮತ್ತು 6 ಚೈನ್, 3 4 5 6 ಚೈನ್, 1 ಇಂಚ್ ಬಿಟ್ಟು 1 ಇಂಚ್ ಡಿಸ್ಟೆನ್ಸಲ್ಲಿ ಇಟ್ಟು ಲಾಕ್ ಮಾಡ್ಕೋಬೇಕು. ಹೀಗೆ ಮತ್ತೆ 3 ಚೈನ್, ಲಾಕ್, 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್.
ಮತ್ತು 5 ಚೈನ್, 1 2 3 ನಿಧಾನಕ್ಕೆ ಹಾಕೊಳ್ಳಿ ಫ್ರೆಂಡ್. 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೆ ಬರುತ್ತೆ. ಮತ್ತು 3 ಚೈನ್, 2 3 6 chain, 1 2 3 4 5 6 1 ಇಂಚ್ ಡಿಸ್ಟೆನ್ಸಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ತ್ರೀ ಚೈನ್, ಲಾಕ್, 5 chain, 3 4 5 ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ ಸ್ಟ್ರೈಟಾಗಿ ಇಟ್ಕೊಂಡು ಆ ಕಡೆ ಈ ಕಡೆ ಆಗಿಬಿಟ್ರೆ ಸ್ಯಾರಿ ಫುಲ್ ಎಳ್ಕೊಬಿಡ್ತದೆ. ಹಿಂಗೆ ನೋಡಿ ಲಾಕ್ ಮಾಡಬೇಕು. ಮತ್ತು 2 ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡ್ಕೊಳ್ಳುವ. ಇದನ್ನು ನಾವು ಕುಚ್ಚು ಕಟ್ಟುವಾಗ ಒಳಗಡೆ ಸೇರಿಸಿ ಕಟ್ಟಿದರೆ ಸ್ಯಾರಿಲಿ ಏನೂ ಆಗೋಲ್ಲ. ಇಲ್ಲಾಂದರೆ ಗ್ಲೂ ಗಮ್ ಬರ್ತದೆ, ಅದನ್ನು ಹಾಕಿ ಹಿಂದೆಗಡೆ ಅಂಟಿಸ್ಬಿಟ್ರೆ ಕಾಣೋದಿಲ್ಲ. ಈಗ ನಾನು ಸ್ಯಾಂಪಲ್ ತೋರಿಸ್ತಾ ಇರೋದು. ಹೀಗೆ ಬರ್ತದೆ. ಫ್ರೆಂಡ್ಸ್, ನನ್ನ ಮಗ ಟಿ ವಿ ಹಾಕ್ಕೊಂಡಿದ್ದಾನೆ, ಸೌಂಡ್ ಜಾಸ್ತಿ ಟಿ ವಿದು. ಮತ್ತು ಅದೇ ಕಲರ್ ದಾರಲ್ಲಿ ಸೆಕೆಂಡ್ ಲೈನ್ ಮಾಡ್ಕೊಳ್ಳೋಣ. ಈಗ ಮಾಡಿರೋದು ನಾವು ಬೇಸ್ ಲೈನ್. ಸೆಕೆಂಡ್ ಲೈನ್ ಮಾಡೋಣ. ಮೊದಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ, 5 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಫೈವ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ್ವಿ. ಮತ್ತು 3 ಲಾಕ್ ಮೇಲೆ ನಾವು ಸೂಜಿ ಮೇಲೆ ದಾರ ಒಂದು ಟೈಮ್ ಹಾಕ್ಕೊಂಡು 2 ಎಳೆ ಮಾಡ್ಕೊಂಡು ಡಬಲ್ ಕ್ರೋಶೆಟ್ 1
2. ಸೂಜಿ ಮೇಲೆ ದಾರ ಹಿಂಗೆ 6 ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಬಂದು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಹಾಕಿ ಎರಡರಲ್ಲೊಂದು ಆ 6 ಚೈನ್ ಗ್ಯಾಪಲ್ಲಿ ಎಷ್ಟು ಬರ್ತದೆ ಅಷ್ಟೂ ನಾವು ಫಿಲ್ ಮಾಡ್ಕೊಳ್ಳೋಣ. ಎರಡರಲ್ಲೊಂದು ನೋಡಿ ಫ್ರೆಂಡ್ಸ್, ಫುಲ್ ಕವರ್ ಆಗಿದೆ 6 ಚೈನ್ ಮೇಲೆ. ಮತ್ತು ನಾವು 3 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಲಾಕ್ ಮೇಲೆ ಲಾಕ್. ನಾವು ಮೆಲ್ಲನೆ ಹಾಕ್ಕೋಬೇಕು, ಇಲ್ಲಾಂದರೆ ಕಿತ್ತೋಗ್ಬಿಡ್ತದೆ, ಕೀಳೋ ಚಾನ್ಸಸ್ ಇರ್ತದೆ. ಮತ್ತು 5 ಚೈನ್, ಈ 5 ಚೈನ್ ಹಾಕ್ಕೊಂಡಿರೋ ಕಡೆ ಕುಚ್ಚು ಬರ್ತದೆ ಫ್ರೆಂಡ್ಸ್. ಲಾಕ್, ಹೀಗೆ. ಮತ್ತು ಸೂಜಿ ಮೇಲೆ ಒಂದು ದಾರ ಹಾಕ್ಕೊಂಡು 6 ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಮಾಡಬೇಕು. 1 2 1 2 ಮತ್ತು ಸೂಜಿ ಮೇಲೆ ಕ್ರೋಶ ಹಾಕ್ಕೊಳ್ಳೋಣ. ಸೂಜಿ ಮೇಲೆ ದಾರ ಹಾಕ್ಕೊಂಡು ಹಿಂಗೆ ಡಬಲ್ ಕ್ರೋಶ ಮಾಡ್ಕೊಳ್ಳುವ. ಮತ್ತು ಸೂಜಿ ಮೇಲೆ ದಾರ ಒಳಗಡೆ ಎಳ್ಕೊಂಡು ಮತ್ತೆ ನಾವು ಹೀಗೆ ಫ್ರೆಂಡ್ಸ್, ನಾವು ಮನೇಲಿ ಕೂತು ಬೇಜಾರಾಗುತ್ತೆ ಅನ್ನೋರಿಗೆ ಇದನ್ನು ನಾವು ಕಲ್ತ್ಕೊಂಡ್ರೆ ಒಳ್ಳೆಯದಾಗ್ತದೆ. ಎಲ್ಲ ಕೆಲಸ ಮುಗಿಸಿ ನಾವು ಇದನ್ನು ಹಾಕ್ಕೊಳ್ಬೋದು. ಇಂಟ್ರೆಸ್ಟ್ ಇದ್ದವ್ರು ಮಾಡ್ಬೋದು ಫ್ರೆಂಡ್ಸ್, ಏನಿಲ್ಲ, ಕಲ್ತ್ಕೋಬೋದು ಇದನ್ನು. ಹೀಗೆ ಬರ್ತದೆ. ಎಷ್ಟು ಫಿಲ್ ಆಗುತ್ತೋ ಅಷ್ಟು ಫಿಲ್ ಮಾಡ್ಕೊಳ್ಳಿ. ಈಗ 3 ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್. ಮತ್ತು 5 ಚೈನ್ ಮೇಲೆ ಲಾಕ್ ಮಾಡುವ. ಅದರ ಮೇಲೇ ಲಾಕ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಷ್ಟು ಲಾಕ್ ಮಾಡ್ಕೊಳ್ಳಿ. ಇದರಲ್ಲಿ ಕುಚ್ಚು ಬರ್ತದೆ ಫ್ರೆಂಡ್ಸ್, ಕುಚ್ಚಾಕೊಳ್ಳಿಕ್ಕೆ.
ಲಾಕ್. ಮತ್ತು ಸೂಜಿ ಮೇಲೆ ದಾರ ಒಂದು ದಾರ ಹಾಕ್ಕೊಂಡು 6 ಚೈನ್ ಒಳಗಡೆ ದಾರ ಎಳ್ಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಸ ಫಿಲ್ ಮಾಡ್ಕೊಳ್ಳಿ. 6 ಚೈನ್ ಒಳಗಡೆ ಎಷ್ಟು ಆಗುತ್ತೆ ಅಷ್ಟು ಡಬಲ್ ಚೈನ್. ಟ್ರಿಬಲ್ ಕ್ರೋಶನೂ ಹಾಕೋಬೋದು ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಬಟ್ ಸ್ಯಾರಿಲಿ ಸೆರ್ಗಿಗೆ ಕರೆಕ್ಟಾಗಿ ಜಿಗ್ಜಾಗ್ ಆಗಬೇಕು, ಇಲ್ಲಾಂದರೆ ಎಳ್ಕೊಬಿಡ್ತದೆ, ನೀಟಾಗಿ ಬರೋದಿಲ್ಲ ಅದು. ಬೈ ಚಾನ್ಸ್ ಹಿಂಗೆ ಎಳೆಯುವಾಗ ಕಿತ್ತೋದ್ರೆ ನಾವು ಮತ್ತೆ ಲಾಕ್ ಮಾಡಿ ಈ ಡಿಸೈನ್ ಹಿಂದೆ ಬರೋಂಗೆ ನಾವು ಸೆಟ್ ಮಾಡ್ಕೋಬೇಕು ಅದನ್ನು. ಒಂದೊಂದು ಸರಿ ಮಿಸ್ ಆಗಿ ಕಿತ್ತೋಗುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಡಬಲ್ ಕ್ರೋಸ ಎಲ್ಲರಿಗೂ ಬರುತ್ತೆ. ಬೇಗನೆ ಮುಗಿದೋಗುತ್ತೆ ಫ್ರೆಂಡ್ಸ್, ಇದು 1.5 ಅವರಲ್ಲೆಲ್ಲ ಆಗ್ತದೆ. ಮತ್ತು ಈಗ 3 ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ನೋಡಿದ್ದು ನಾವು ಸೀರೆಲ್ ಆದರೂ ಸರಿಯೇ ಲಾಸ್ಟಲ್ಲಿ ಇದನ್ನು ಕಟ್ ಮಾಡಿರ್ತೀವಲ್ಲ, ಅದನ್ನು ಕುಚ್ಚು ಕಟ್ಟುವಾಗ ಹಿಂದೆಗಡೆ ಗ್ಲೂ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಅದೇನು ಬಿಚ್ಕೊಳ್ಳೋದಿಲ್ಲ, ನೀಟಾಗಿ ಕಾಣುತ್ತೆ. ಹೀಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಕರೆಕ್ಟ್ ಆಗುತ್ತೆ. ಲೈಕ್ ಆ್ಯಂಡ್ ಕಾಮೆಂಟ್ಸ್ ಕೊಡಿ. ಹೀಗೆ ಬರುತ್ತೆ. ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಲಾಕ್ ಮೇಲೆ ಲಾಕ್ ಹಾಕಿ ನಾವು ಹೀಗೆ ಕಟ್ ಮಾಡ್ಕೊಳ್ಳುವ. ಹೀಗೆ ಕುಚ್ಚು ಕಟ್ತಾ ಇದ್ದೀನಿ. 150 ಎಳೆ ದಾರ ತಗೊಂಡು ಹೀಗೆ ಲಾಕ್ ಮಾಡ್ಕೋತೀನಿ. ಹಿಂದೆಯಿಂದ ಹಿಂಗೆ ಫ್ರಂಟಿಗೆ ಒಂದು ಹೀಗೆ ಲಾಕ್ ಮಾಡ್ಕೋಬೇಕು. ಫೈವ್ ಟೈಮ್ಸ್ ಹಾಕಿದ್ರೆ ತುಂಬ ಸ್ಟಿಫಾಗಿ ಕೂರ್ತದೆ.
5 ಟೈಮ್ ಹೀಗೆ ಲಾಕ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಹಿಂದೆ ಹೀಗೆ ಕಟ್ ಮಾಡ್ಕೊತೀನಿ, ಹಿಂಗೆ ಸ್ಟಿಚ್ ಮಾಡ್ಕೊತೀನಿ, ಹಿಂಗೆ ಇಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳೋಣ. ಇದು ಹಿಂದೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ಇಷ್ಟು ಪುಟ್ಟದಾಗಿ ಸಾಕು ಫ್ರೆಂಡ್. ತುಂಬ ಲೆಂತಿ ಆದರೂ ಚೆನ್ನಾಗಿ ಕಾಣೋದಿಲ್ಲ. ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಂಪ್ಲೀಟ್ ಮಾಡಿದ್ದೀನಿ ಕುಚ್ಚಾಕಿ. ತುಂಬ ಸಿಂಪಲ್ ಇದೆ, ಬೇಗ ಮುಗಿಸ್ಕೋಬೋದು. ಕುಚ್ಚು ಪುಟ್ಟದಿದ್ರೇ ಚೆಂದ, ಚೆನ್ನಾಗಿ ಕಾಣುತ್ತೆ. ಹೀಗೆ